ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ. ದರ್ಶನ್ ಬಗ್ಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾರ್ಯಾರ ಹಣೆಬರದಲ್ಲಿ ಏನಿದೆಯೋ ಅದೇ ಆಗೋದು. ನಟ ದರ್ಶನ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹಣೆಬರದಲ್ಲಿ ಏನಿದೆಯೋ ಏನು ಮಾಡಕ್ಕಾಗಲ್ಲ, ನಾವು ಮಾಡ್ತಿರೋದು ಸರಿನಾ ಅಂತ ಮೊದಲು ಯೋಚನೆ ಮಾಡಬೇಕು. ಆ ಫ್ಯಾಮಿಲಿಗಾಗ್ಲಿ ದರ್ಶನ್ ಫ್ಯಾಮಿಲಿಗಾಗ್ಲಿ ನಮಗೆ ನೋವಾಗುತ್ತೆ. ನ್ಯಾಯ ಏನಿದೆಯೋ ನೋಡೋಣ, ಮಾತಾಡಿ ಪ್ರಯೋಜನ ಇಲ್ಲ. ಬೆಂಗಳೂರಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ ಡಿ ಗ್ಯಾಂಗ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದ್ರೆ ಇತ್ತ ನಟ ದರ್ಶನ್ ಕುರಿತಂತೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಬಗ್ಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ತಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರ್ಯಾರ ಹಣೆಬರದಲ್ಲಿ ಏನಿದೆಯೋ ಅದೇ ಆಗೋದು. ನಟ ದರ್ಶನ್ ಬಗ್ಗೆ ಶಿವರಾಜ್ ಕುಮಾರ್ ಹೇಳಿಕೆ, ಅವರ ಹಣೆಬರದಲ್ಲಿ ಏನಿದೆಯೋ ಏನು ಮಾಡಕ್ಕಾಗಲ್ಲ, ನಾವು ಮಾಡ್ತಿರೋದು ಸರಿನಾ ಅಂತ ಮೊದಲು ನಾವು ಯೋಚನೆ ಮಾಡಬೇಕು. ಏನೋ ದರ್ಶನ್ ಫ್ಯಾಮಿಲಿಗಾಗ್ಲಿ ಇನ್ನು ಆ ಫ್ಯಾಮಿಲಿಗಾಗ್ಲಿ ನಮ್ಗೆ ನೋವಾಗುತ್ತೆ. ಏನೋ ನ್ಯಾಯ ಏನಿದೆ ನೋಡೋಣ, ಮಾತಾಡಿ ಪ್ರಯೋಜನ ಇಲ್ಲ ಅಂತ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಬಂಧನವಾಗಿದೆ. ಈ ಕುರಿತಂತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರವರ ಹಣೆ ಬರದಲ್ಲಿ ಏನಿದೆಯೋ ಏನು ಮಾಡೋಕ್ಕಾಗಲ್ಲ, ನಾವು ಮಾಡ್ತಿರೋದು ಸರಿನಾ ಇಲ್ಲ ಅಂತ ಮೊದಲು ಯೋಚನೆ ಮಾಡಬೇಕು. ಏನು ಆ ಫ್ಯಾಮಿಲಿಗಾಗ್ಲಿ ದರ್ಶನ್ ಫ್ಯಾಮಿಲಿಗಾಗ್ಲಿ ನಮಗೆ ನೋವಾಗುತ್ತೆ. ಹೀಗಾಗಿ ನ್ಯಾಯ ಏನಿದೆ ನೋಡೋಣ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಇಲ್ಲ ಆಗುತ್ತೆ, ಇವಾಗ ಏನು ಮಾಡಕ್ಕಲ್ಲ. ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗ್ಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಅಷ್ಟೇ ಫೀಲ್ ಸ್ಯಾಡ್ ಫಾರ್ ಸಮ್. ಬಹುಶಃ ಏನು ಮಾಡಕ್ಕಾಗಲ್ಲ. ಫೇಸ್ ಎವ್ರಿಥಿಂಗ್ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಏನಾಗ್ಬೇಕು, ನ್ಯಾಯ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನ್ ಹೇಳಕ್ ಇಷ್ಟಪಡಲ್ಲ. ಓನ್ಲಿ ಥಿಂಗ್ ಇಸ್ ಫೇಟ್.